ಹಿಂದೆನೂ ಎರಡು ಹಾಕುತ್ತಾ ಏನು ಈ ಬೋದ್ಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ 9ನೇ ಸುತ್ತಿನ ಕಾಲುಬಾಯಿ ಜ್ವರದ ಲಸಿಕೆ ಹಾಕುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಕಿಟ್ಟಣ್ಣ ಅಂದ್ರೇನೆ ಗೊತ್ತಾಗೋದು, ಕೃಷ್ಣಪ್ಪ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಕೃಷ್ಣಪ್ಪ ಅವರೇ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಲುಬಾಯಿ ಜ್ವರ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪಶುಸಂಗೋಪನಾ ಇಲಾಖೆ ಪಣ ತೊಟ್ಟಿದ್ದಾರೆ. ಆ ಒಂದು ಇಲಾಖೆಯ ನನ್ನ ಆತ್ಮೀಯರು ಈ ತಾಲೂಕಿನ ಮುಖ್ಯಾಧಿಕಾರಿಗಳು ADH ಅಂತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ, ಅವರು ಮೊದಲು ಮೈಲ್ಪನಹಳ್ಳಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಬಹಳ ರೈತರಿಗೆ ಇವರು ಅಂದ್ರೆ ಬಹಳ ಅಚ್ಚುಮೆಚ್ಚು. ಯಾಕೆಂದ್ರೆ ಆ ರೀತಿ ರೈತರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಯಾವುದೇ ರೀತಿಯ ಈ ಪಶುಗಳಿಗೆ ಏನೇ ರೋಗ ಬಂದಿದ್ರು ಕೂಡ ಅವ್ರ ಮಾತುಗಳಲ್ಲೇ ಅರ್ಧ ರೋಗ ಕಾಯಿಲೆ ವಾಸಿ ಆಗ್ಬಿಡ್ತದೆ ಅಂತ ಒಬ್ಬ ಡ್ಯಾಶಿಂಗ್ ನೇಚರ್ ಅಂತ ಹೇಳ್ತಾರೆ ಅಂತ ಒಬ್ಬ ನಮ್ಮ ಮಿತ್ರರಾಗಿರ್ತಕ್ಕಂಥ ಜ್ಞಾನೇಶ್ ಅವರೇ, ಅದೇ ರೀತಿ ನಮ್ಮ ಡೆಪ್ಟಿ ಮ್ಯಾನೇಜರ್ ಉಪವ್ಯವಸ್ಥಾಪಕರಾದಂಥ ಮನೋರಂಜನ್ ರೆಡ್ಡಿ ಅವರೇ, ಇನ್ನ ನಮ್ಮ ಸಹೋದರಿರಾದಂಥ ಡಾಕ್ಟರ್ಗಳಾಗಿರ್ತಕ್ಕಂಥ ಮೀನಾಕ್ಷಿ ಮೇಡಮ್ ಅವರು ಮತ್ತು ಮೇಘಾ ಮೇಡಮ್ ಅವರು, ಇವತ್ತು ಅವರು ಒಬ್ರು ಮೈಲ್ಪನಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ನಂದಿಯಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಜೊತೆಗೆ ಮೊನ್ನೆ ತಾನೇ ಹೊಸದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಡೀಲಿಲ್ಲ ಇಲ್ಲಿ, ಸರ್ವಾನುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರೇ ಮತ್ತು ನನ್ನೆಲ್ಲ ಅಣ್ಣ ತಮ್ಮದರೆ, ಅಕ್ಕ ತಂಗಿಯರೇ, ಎಲ್ಲ ಪಶುಪಾಲಕರೇ ಮತ್ತು ನಮ್ಮ ಒಕ್ಕೂಟದ ಮತ್ತು ಪಶುಪಾಲನಾ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು. ಈಗಾಗಲೇ ಜ್ಞಾನೇಶ್ವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈಗಾಗಲೇ ನಮ್ಮ ಬೋದ್ಗಾನಹಳ್ಳಿ ಗ್ರಾಮದಲ್ಲಿ ಸಂಧಿಯಲ್ಲೂ ಕೂಡ ಇನ್ಸಿಮಿನೇಟರ್ಸ್ ಬಂದು ಇದನ್ನ ವ್ಯಾಕ್ಸಿನೇಟರ್ಸ್ ಬಂದು ವ್ಯಾಕ್ಸಿನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕಾಲುಬಾಯಿ ಜ್ವರ ಅಂದ್ರೆ ನಿಮ್ಗೆಲ್ಲ ಮೊದಲು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಗಾಳೆಮ್ಮ ಅಂತ. ಗಾಳೆಮ್ಮ ಬಂದ್ರೆ ಬಹುಶಃ ಕಾಲುಗಳಿಗೆ ಮೊದಲು ಬರೋದು, ಬಾಯಿಗೆ ಆಮೇಲೆ ಬರೋದು. ನಾವು ಈ ಎತ್ತುಗಳನ್ನ ಜಾತ್ರೆಗೆ ಹೋಗಿ ಎತ್ತುಗಳು ತಂದ್ರೆ ಅದು ಹೊಸದಾಗಿ ಬಂದಿರತಕ್ಕಂಥ ಎತ್ತುಗಳಿಗೆ ಅಲ್ಲಿಂದ ಹರಡ್ಕೊಂಡಿರ್ತದೆ. ಏನಪ್ಪಾ ಅಂದ್ರೆ ಮೊದಲು ಆ ಗೊರ್ಸೆ ಇರ್ತದಲ್ಲ, ಗೊರ್ಸೆ ಹುಣ್ಣಾಗ್ಬಿಡ್ತದೆ. ನನಗ್ ಜ್ಞಾಪಕ ಇದ್ದಂಗೆ ನಮ್ಮ ತಾತನವರು ಅದನ್ನೆಲ್ಲ ಒಳ್ಳೆ ಬಿಸಿ ಮರಳಿರ್ಬೇಕು, ಆ ಬಿಸಿ ಮರಳಿಗೆ ತಳ್ಳೋರು ಆ ಕಾಲುಗಳಿಗೆ. ಅಂದ್ರೆ ಆ ಹಸುಗಳಿಗೆ ಅವು ತೆಳೆದಾಗ, ಆ ಬಿಸಿಗೆ ತೆಳೆದಾಗ ಒಂಥರ ನಚ್ಚಿಗಿರ್ತದೆ ಅಂತೇಳಿ ಆ ಕೆಲಸವನ್ನು ಮಾಡಿದ್ ನಾನು ನೋಡಿದ್ದೇನೆ. ಇನ್ನು ಬಾಯಿಗೆ ಅಷ್ಟೇ ಬಾಯಿಗೆ ಬಂದ್ರೆ ಜಳು ಸುರಿಸೋದು, ಈ ರೀತಿ ಅನೇಕ ಸಿಂಪ್ಟಮ್ಸ್ ನಮ್ಗೆ ಕಾಣಿಸ್ತಾ ಇರ್ತದೆ. ವಿಶೇಷವಾಗಿ ನಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಅದು ಬಂದಾಗ ಈಗಾಗಲೇ ಹೇಳಿದ್ರು ನಮ್ಮ ಮನೋರಂಜನ್ ರೆಡ್ಡಿ, ಏನ್ ಹೇಳಿದ್ರು ಅಂದ್ರೆ ಹಿಂದೆ ಒಂದ್ಸಾರಿ ಕಾಲುಬಾಯಿ ಜ್ವರ ವಿಪರೀತ ಆಗ್ಬಿಟ್ಟಿತ್ತು, ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿತ್ತು. ಆಗ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಟ್ಟಿಗೆ ಇತ್ತು. ಆಗ ಅದ್ಯಾವುದೋ ವ್ಯಾಕ್ಸಿನ್ ಪ್ರೈವೇಟ್ ಇದರಿಂದ ತಗೊಂಡಿದ್ರು, ಪ್ರೈವೇಟ್ ಕಂಪನಿಯಿಂದ. ಆಗ ನಾವೆಲ್ಲ ವಿರೋಧ ಮಾಡಿದ್ವಿ, ಇದು ಪ್ರೈವೇಟ್ ಕಂಪ್ನಿ ಸರಿ ಇರಲ್ಲ, ನಮಗೆ NDDB ಕಂಪ್ನಿನೇ ಬೇಕು ಅಂತ. ಆದ್ರೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಟೆಂಡರ್ ಮಾಡಿಕೊಟ್ಟು ಅದು ವ್ಯಾಕ್ಸಿನ್ ಬಂದಿತ್ತು. ಆಗ ಆ ವ್ಯಾಕ್ಸಿನ್ ಕೊಟ್ಟಂತ ದನಗಳಿಗೂ ಕೂಡ ಗಾಳೆಮ್ಮ ಬಂದಿದ್ದು ನಾವೆಲ್ಲ ನೋಡಿದೀವಿ. ಅದೇ ರೀತಿ ಇವತ್ತೇನು ನಮ್ಮ NDDB ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಅದರ ಅಂಗಸಂಸ್ಥೆ ಹೈದರಾಬಾದಲ್ಲಿದೆ. ಹೈದರಾಬಾದ್ಗೆ ನಾನು ಹೋಗಿದ್ದೆ. ಆ ಒಂದು ಫ್ಯಾಕ್ಟ್ರಿ ಕಾರ್ಖಾನೆಯಲ್ಲಿ ವ್ಯಾಕ್ಸಿನ್ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಹೈದರಾಬಾದಲ್ಲಿ ನಾನು ನೋಡ್ಕೊಂಡ್ಬಂದು, ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಕಲಬೆರಕೆ ಅಥವಾ ಗುಣಮಟ್ಟ ಕಡಿಮೆ ಇರತಕ್ಕಂಥ ವ್ಯಾಕ್ಸಿನ್ ಅನ್ನು ಕೊಡಲ್ಲ. ಈಗಾಗಲೇ ಕೆಲವರಿಗೆಲ್ಲ ಬಹಳ ಅನುಮಾನಗಳಿದೆ. ಏನಪ್ಪಾ ನಾವು ವ್ಯಾಕ್ಸಿನ್ ಹಾಕ್ಸಿದ್ರೆ ಹಾಲು ಕಡಿಮೆ ಆಗ್ತದೆ ಅನ್ನೋದೊಂದು. ಎರಡನೇದಾಗಿ ಗರ್ಭ ಧರಿಸಿರ್ತಕ್ಕಂಥ ಹಸುಗಳಿಗೆ ವ್ಯಾಕ್ಸಿನ್ ಹಾಕಿದ್ರೆ ಅದು ಅಬಾರ್ಷನ್ ಆಗ್ತದೆ ಅಂತ. ಖಂಡಿತ ಇದು ಒಂಥರ ಮೂಢನಂಬಿಕೆ, ಅದ್ಯಾವುದೂ ಆಗೋದಿಲ್ಲ. ನಾನು ಸುಮಾರು 20-25 ವರ್ಷದಿಂದ ನಾನು ಡೈರೆಕ್ಟರ್ ಆದ್ಮೇಲೆ ಇದನ್ನು ಪ್ರತಿ ವರ್ಷ ನಮ್ಮ ಹಸುಗಳಿಗೆ, ನಿಮ್ಗೆ ಗೊತ್ತಿದೆ, ನಾನು ನಮ್ಮ ಮನೆಯಲ್ಲೂ ಕೂಡ ಒಂದು 8-10 ದನಗಳು ಇಟ್ಕೊಂಡಿದೀವಿ. ಹಸು, ಎಮ್ಮೆ, ನಾಟಿ ಹಸುಗಳೆಲ್ಲ ಇಟ್ಕೊಂಡಿದೀವಿ.
ಮೊನ್ನೆ ಬಂದಿದ್ರು ನಮ್ಮ ಮನೆ ಹತ್ರನೇ, ನಾನು ಎಲ್ಲಕ್ಕೂ ಹಾಕ್ಸಿದೆ, ಏನೂ ಆಗಲ್ಲಪ್ಪ. ಈಗ ಒಂದು ಎಮ್ಮೆ 4-5 ತಿಂಗಳು ಫಲ ಆಗಿದೆ, ಅದು ಏನೂ ಆಗ್ಲಿಲ್ಲ. ಹಾಲು ಕರಿತಾ ಇರ್ತಕ್ಕಂಥ ರಾಸುಗಳು ಕೂಡ ಕಡಿಮೆ ಹಾಲು ಆಗ್ಲೇ ಇಲ್ಲ, ಬರ್ಲೇ ಇಲ್ಲ. ಹಂಗಾಗಿ ಇದು ಮನಸ್ಸಲ್ಲಿರ್ತಕ್ಕಂಥದ್ದು ನೀವು ತೆಗೆದಾಕ್ಬೇಕು. ಎಲ್ಲಾ ದನಗಳಿಗೆ ಇವತ್ತು ಕುರಿ ಮೇಕೆ ಜಾನುವಾರುಗಳು ಯಾವ್ಯಾವ್ದು ಇರ್ತದೆ ಎಲ್ಲಕ್ಕೂ ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಅದು ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರು ಹರಡ್ತಕ್ಕಂಥ ರೋಗ ಅದು. ಅದು ಬರ್ದೇ ಇದ್ದಾಗ ಎಲ್ರೂ ವ್ಯಾಕ್ಸಿನ್ ಹಾಕಿದ್ರೆ ಇವತ್ತೇನು ಸರ್ಕಾರದ ಒಂದು ಗುರಿ ಇದೆ, ಇದು ಕಾಲುಬಾಯಿ ಜ್ವರ ಮುಕ್ತ ರಾಜ್ಯವನ್ನಾಗಿ ಮಾಡ್ಬೇಕು ಅಂತ ಕರ್ನಾಟಕ ರಾಜ್ಯವನ್ನ ಈಗಾಗಲೇ ನಮ್ಮ ಡಾಕ್ಟರ್ಗಳು ಹೇಳಿದ್ರು. ಮುದ್ದೇನಹಳ್ಳಿ ಮತ್ತು ನಂದಿ ಎರಡನ್ನು ತಗೊಂಡ್ಲಿ ಸಂತೋಷ. ಒಂದ್ ಕಡೆ ಆ ಎರಡು ಪಂಚಾಯತಿಗೂ ಒಂದು ಅದರದೇ ಆದಂತ ಒಂದು ಘನತೆ ಇದೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದಂತ ಊರು ಮುದ್ದೇನಹಳ್ಳಿ. ಅದೇ ರೀತಿ ನಂದಿ ಅಂದ್ರೆ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅದು ನಮ್ಮ ತಾಲೂಕಿಗೆ ದೇವಮೂಲೆ ಆಗ್ತದೆ. ಅಲ್ಲಿಂದ ನಮ್ಮ ಈ ಕಾಲುಬಾಯಿ ಜ್ವರ ಮುಕ್ತ ತಾಲೂಕು, ಫಸ್ಟ್ ನಾವು ತಾಲೂಕು ಬಗ್ಗೆ ಮಾತಾಡೋಣ, ಆಮೇಲೆ ಜಿಲ್ಲೆ ಬಗ್ಗೆ ಮಾತಾಡೋಣ, ಅದಾದ್ಮೇಲೆ ಬೇಕಾದ್ರೆ ರಾಜ್ಯದ ಬಗ್ಗೆ ಮಾತಾಡ್ಕೊಳ್ಳೋಣ. ಈಗ ಡಿಪಾರ್ಟ್ಮೆಂಟ್ ಅವ್ರು ಬಹಳ ಒಂದು ದೊಡ್ಡ ಮನಸ್ಸು ಮಾಡಿ ಇವತ್ತೇನು ಈ ಕಾಲುಬಾಯಿ ಜ್ವರ ಮುಕ್ತ ರಾಜ್ಯವನ್ನಾಗಿ ಮಾಡ್ಬೇಕು ಅಂತೇನು ಹೇಳಿದ್ದಾರೆ, ಅದು ಸಹಕಾರ ಆಗ್ಬೇಕಾದ್ರೆ ನಮ್ಮ ಸಹಕಾರ ಬಹಳ ಮುಖ್ಯ. ವಿಶೇಷವಾಗಿ ನಾವು ಯಾರು ರೈತರಿದ್ದೀವಿ, ದನಕರುಗಳು ಸಾಕ್ತಕ್ಕಂಥವ್ರು, ಅವ್ರು ಬಹಳ ಮುಖ್ಯ. ಊರುಗಳಿಗೆ ಬಂದು ಮನೆಗೂ ಬಂದು ಇವತ್ತು ವ್ಯಾಕ್ಸಿನ್ ಹಾಕ್ತಾರೆ. ಮೊದ್ಲು ಹಿಂಗಿರ್ಲಿಲ್ಲ. ನಾವು ಏನಪ್ಪಾ ಡೈರಿಯವ್ರಿಗೆ ಹೇಳ್ಬಿಟ್ಟು ಡಂಗೋರ ಹೊಡಿಸ್ಬಿಟ್ಟು ಸಾಟಿಕ್ಸ್ಬಿಟ್ಟು ಎಲ್ಲ ದನಗಳನ್ನೆಲ್ಲ ಹೊಡ್ಕೊಂಡ್ ಬಂದ್ಬಿಟ್ರಪ್ಪ, ಡೈರಿ ಹತ್ರ ವ್ಯಾಕ್ಸಿನ್ ಮಾಡ್ತಾರೆ. ಒಬ್ಬ ಡಾಕ್ಟರ್ ಕೂಡ ಮನೆಗಳ ಹತ್ರ ಹೋಗ್ತಾ ಇಲ್ಲ. ಇವತ್ತು ಅದನ್ನ ಮಾಡಿಫೈ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಮನೆಗೂ ಹೋಗಿ ವ್ಯಾಕ್ಸಿನ್ ಮಾಡ್ಬೇಕು ಅಂತ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇದನ್ನ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮನೆ ಹತ್ರನೂ ಬಂದು ವ್ಯಾಕ್ಸಿನೇಟರ್ಸು ಇದು ಮನೆಗೆ ಬಂದು ಪ್ರತಿ ಜಾನುವಾರಿಗೂ ಕೂಡ ವ್ಯಾಕ್ಸಿನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಕೆಲಸ. ಇದಕ್ಕೆ ಇವತ್ತು ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಅರ್ಧ ಭಾಗ ಒಂದೇ ನಾಯನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ಅದು ಆ ಕಡೆ ಭಾಗಕ್ಕಾದ್ರೆ ಇದು ಈ ಕಡೆ ಭಾಗಕ್ಕೆ ಇವತ್ತು ನಾವು ಈ ಭಾಗದಲ್ಲಿ ವ್ಯಾಕ್ಸಿನ್ ಅನ್ನು ಶುರು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಒಕ್ಕೂಟ ಮತ್ತು ನಮ್ಮ ಪಶುಪಾಲನಾ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬಹಳ ಚೆನ್ನಾಗಿ ನಡೀತಾ ಇದೆ. ನಿಮ್ಮೂರಲ್ಲೂ ಅಷ್ಟೇ ಪ್ರತಿಯೊಬ್ರು ಕೂಡ ದನಗಳು ಜಾಸ್ತಿ ಇದೆ ಅಂದ್ರೆ ಹಾಲು ಜಾಸ್ತಿ ಬರ್ತಾ ಇದೆ, ಇಲ್ಲಿ ಹಸುಗಳು ಜಾಸ್ತಿ ಇದೆ. ಬೇರೆ ಬೇರೆ ಕುರಿ ಮೇಕೆ ಇರ್ಬೇಕು ಅನಿಸ್ತದೆ, ಕುರಿಗಳು ಮೇಕೆಗಳು ಇರ್ಬೇಕು, ಅದಕ್ಕೂ ಹಾಕ್ಸ್ಬೇಕು ಅಂತೇಳಿ. ಆಮೇಲೆ ನಾಟಿ ಹಸುಗಳು, ಎತ್ತುಗಳು, ಇವೆಲ್ಲಕ್ಕೂ ಕೂಡ ವ್ಯಾಕ್ಸಿನ್ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಹಂಗಾಗಿ ನೀವೆಲ್ಲರೂ ಕೂಡ ಇದರ ಒಂದು ಫಲವನ್ನ ನೀವು ಪಡ್ಕೋಬೇಕು. ಇವತ್ತೇನಾದ್ರೂ ಅಕಸ್ಮಾತ್ ಬರಬಾರ್ದು, ಕಾಲುಬಾಯಿ ಜ್ವರ ಹಸುಗ್ ಬಂದ್ಬಿಟ್ರೆ ಹಸು ಪಾಪ ಬಹಳ ಬಾಧೆ ಬೀಳ್ತದೆ. ಕೆಲವು ಹಸುಗಳು ಸತ್ತು ಹೋಗ್ತವೆ. ಅದು ಹೋದಾಗ ಸುಮಾರು ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಬಂಡವಾಳ ಹಾಕಿ ಹಸುಗಳನ್ನ ತಂದು ಈ ರೀತಿ ಕಾಯಿಲೆನ ಇವತ್ತು ಒಕ್ಕೂಟಗಳು ಮತ್ತು ನಮ್ಮ ಪಶುಪಾಲನಾ ಇಲಾಖೆಯವರು ಸೇರಿ ಒಟ್ಟಿಗೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇವತ್ತು ಮೂಕ ಪ್ರಾಣಿಗಳು, ಮೊದಲನವ್ರು ನಮ್ಮ ಹಿರಿಯರು ಹೇಳೋರು, ಏನಪ್ಪಾ ಅದಕ್ಕೆ ಏನಾರ ಕಾಯಿಲೆ ಬಂದ್ರೆ ಮಾತಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಹಂಗಾಗಿ ಅದು ಏನ್ ಹೇಳ್ತದೆ ಹೇಳೋದಿಲ್ಲ ಅಂತೇಳಿ ಇವತ್ತು ಆ ಮೂಕ ಪ್ರಾಣಿಗಳಿಗೆ ಬಾಪ ಗೋಪಾಲ್ ಈ ಕಡೆ ಬಾ, ನಮ್ ತಿಪ್ಪೇನಹಳ್ಳಿ ಕಾಮಧೇನು ಇದ್ದಂಗೆ ಆ ಕಾಮಧೇನುವಿಗೆ ಯಾವುದೇ ರೀತಿಯ ರೋಗ ರುಜಿನ ಬಾರ್ದಂಗೆ ಇವತ್ತು ಒಕ್ಕೂಟ ಮತ್ತು ಸಹಕಾರ ಇಲಾಖೆ ನಮ್ಮ ವೈದ್ಯಾಧಿಕಾರಿಗಳು ಈ ವ್ಯಾಕ್ಸಿನ್ ಅನ್ನ ಹಾಕ್ತಾ ಇದಾರೆ. ಇನ್ನು ಅನೇಕ ಕೆಲವು ರೋಗಗಳು ಬರ್ತದೆ, ದೊಡ್ಡ ರೋಗ ಅಂತ ಬರ್ತದೆ, ಅದಕ್ಕೂ ವ್ಯಾಕ್ಸಿನ್ ಇದೆಯಲ್ಲೇನಪ್ಪ, ಮುಕ್ತ ಆಗ್ಬಿಡ್ತಾ ನೋಡಿ. ಹಂಗೆ ಮೊದಲು ದೊಡ್ಡ ರೋಗ ಅಂತ ಬಂದ್ರೆ ಅದು ಬಬ್ಬೆಗಳು ಬಂದ್ಬಿಡೋದು, ಮೈಯೆಲ್ಲ ಬಬ್ಬೆಗಳು ಬಂದು ಸತ್ತೇ ಹೋಗ್ಬಿಡೋದು. ಇವತ್ತು ಅದು ವ್ಯಾಕ್ಸಿನ್ ಹಾಕಿ ಅದನ್ನ ನಿರ್ಮೂಲನೆ ಮಾಡಿದ್ದಾರೆ. ಅಂದ್ರೆ ಇವತ್ತು ದೊಡ್ಡ ರೋಗನೇ ಬರಲ್ಲ ಅಂತ ಇವತ್ತು ಡಾಕ್ಟರ್ಗಳು ಹೆಮ್ಮೆಯಿಂದ ಹೇಳ್ತಾ ಇದಾರೆ. ನನಗೂ ತುಂಬಾ ಸಂತೋಷ ಆಗಿದೆ. ಅದೇ ರೀತಿ ಕಾಲುಬಾಯಿ ಜ್ವರ ಕೂಡ ನಾವು ಬರ್ದಂಗ್ ಮಾಡ್ಕೋಬೇಕು. ಪ್ರತಿ ರೈತರಿಗೂ ಕೂಡ ಇದು ತಲೆಯಲ್ಲಿ ಇರಬೇಕು. ಈ ಕಾಲುಬಾಯಿ ಜ್ವರ ಬರದೇ ರೀತಿಯಲ್ಲಿ ನಾವು ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ. ಹಾಲು ಕಡಿಮೆ ಆಗಲ್ಲ. ಆಮೇಲೆ ನಾವು ಏನು ವ್ಯಾಕ್ಸಿನ್ ಮಾಡಿಸಿದ ಹಸುಗಳನ್ನ ಗರ್ಭ ಧರಿಸಿದ್ರು ಕೂಡ ಅದು ಕೂಡ ಏನೂ ಆಗೋದಿಲ್ಲ. ಅದನ್ನ ತಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ